ಹಾಯ್ ಫ್ರೆಂಡ್ಸ್, ಟೇಸ್ಟಿಂಗ್ ಇಂಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮೈದಾ ಪರೋಟ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸುಲಭವಾದ ರೆಸಿಪಿ. ಅರ್ಧ ಕಪ್ ಹಾಲನ್ನು ತೆಗೆದುಕೊಂಡು ಅರ್ಧ ಕಪ್ ನೀರನ್ನು ತೆಗೆದುಕೊಂಡು ಸ್ವಲ್ಪ ಬಿಸಿ ಮಾಡಿಕೊಳ್ಳಬೇಕು. ಒಂದು ಪಾತ್ರೆಗೆ ಅರ್ಧ kg ಮೈದಾ ಹಿಟ್ಟನ್ನು ಹಾಕಿಕೊಳ್ಳಿ. ಮೈದಾ ಹಿಟ್ಟಿಗೆ ಸ್ವಲ್ಪ 1/4 ಟೇಬಲ್ ಸ್ಪೂನಿನಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ನಾವು ಬಿಸಿ ಮಾಡಿಟ್ಟುಕೊಂಡ ಹಾಲು ನೀರನ್ನು ಇದಕ್ಕೆ ಸ್ವಲ್ಪ ಹಾಕುತ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರದಲ್ಲಿ ಸ್ವಲ್ಪ ಹಾಕಬೇಕು. ಇದನ್ನು ಚೆನ್ನಾಗಿ ನಾದಿಕೊಳ್ಳಬೇಕು. ಗಟ್ಟಿಯಾಗಿ ನಾದಬಾರದು, ಹಾಗೆ ಸ್ಮೂತಾಗಿ ಇರಬೇಕು. ನೋಡಿ, ಹೀಗೆ ನಾದುತ್ತಾ ಇರಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ನಾದಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಮೃದುವಾಗಿ ಪರೋಟ ಬರುತ್ತೆ. ನೋಡಿ, ಈ ಥರದಲ್ಲಿ ನಾದ್ತಾ ಇರಬೇಕು. ಈ ಮೈದಾ ಹಿಟ್ಟನ್ನು 1.5 ಗಂಟೆ ಅಥವಾ 2 ತಾಸು ನೆನೆಯಲು ಬಿಡಿ. ಇವಾಗ ನೋಡಿ, ಪರೋಟ ಮಾಡೋಕ್ಕೆ ಈ ಥರದಲ್ಲಿ ಸ್ಮೂತಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿಗೆ ತೆಗೆದುಕೊಳ್ಳುತ್ತೀವೋ ಅದೇ ಥರದಲ್ಲಿ ಉರುಂಡೆಗಳನ್ನು ಮಾಡಿಕೊಂಡು ತೆಳುವಾಗಿ ಚಪಾತಿಯನ್ನು ಲಟ್ಟಿಸಿಕೊಳ್ಳಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸಾಗು ಅಥವಾ ಕುರ್ಮಾ ಜೊತೆ ತಿನ್ನಲು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಥರದಲ್ಲಿ ಲಟ್ಟಿಸಿಕೊಳ್ಳಬೇಕು. ನೋಡಿ, ಇವಾಗ ಈ ಥರದಲ್ಲಿ ಚಪಾತಿ ರೆಡಿಯಾಗಿದೆ. ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು. ಇದು ಫಸ್ಟ್ ಮೆಥಡಲ್ಲಿ ಫೋಲ್ಡ್ ಮಾಡುವುದು ತೋರಿಸ್ಕೊಡ್ತಾ ಇದ್ದೀನಿ. ಹೀಗೆ ಫೋಲ್ಡ್ ಮಾಡಿಕೊಳ್ಳಿ. ಇದೇ ಥರದಲ್ಲಿ ರೋಲ್ ಮಾಡಿಕೊಂಡು ಹೀಗೆ ಮಡಚಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ. ಇದು ಇವಾಗ ಪರೋಟ ಮಾಡುವುದಕ್ಕೆ ರೆಡಿಯಾಗಿದೆ. ಇದೇ ಥರದಲ್ಲಿ ಇನ್ನೊಂದು ಥರ ಫೋಲ್ಡ್ ಮಾಡುವುದು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಫೋಲ್ಡ್ ಮಾಡಬಹುದು. ಇದನ್ನು ಇದೇ ಥರದಲ್ಲಿ ರೋಲ್ ಮಾಡಿ ಸುತ್ತಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ. ನೋಡಿ, ಇವಾಗ ಪರೋಟ ಮಾಡಲು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಪರೋಟ ಸೈಜಿಗೆ ಲಟ್ಟಿಸಿಕೊಳ್ಳೋಣ. ನೋಡಿ, ಇವಾಗ ಪರೋಟ ರೆಡಿ. ಒಂದು ತವವನ್ನು ಇಟ್ಟು ಸ್ವಲ್ಪ ಬಿಸಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು. ಎಣ್ಣೆಯನ್ನು ಹಚ್ಚಿ ಪರೋಟವನ್ನು ಇದರ ಮೇಲೆ ಹಾಕಬೇಕು. ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇದು 2 ಸೈಡು ಚೆನ್ನಾಗಿ ಬೇಯಿಸಿಕೊಳ್ಳಿ. ಕ್ರಿಸ್ಪಿಯಾಗಿ ಬೇಯಿಸಿಕೊಂಡರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೀಗೆ ಬೇಯಿಸಿಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಪರೋಟ ರೆಡಿಯಾಗಿದೆ. ಮಾಡಿ ಇಟ್ಟುಕೊಂಡ ಎಲ್ಲ ಪರೋಟವನ್ನು ಒಂದು ಕಡೆ ಹಾಕಿಕೊಂಡು ಅದನ್ನು ಚೆನ್ನಾಗಿ 2 ಕೈಯಿಂದ ಹೊಡೆಯಬೇಕು. ಅಂದರೆ ಪರೋಟ ತುಂಬಾ ಸ್ಮೂತಿಯಾಗಿ ಲೇಯರ್ ಆಗಿ ಬರುತ್ತೆ. ಇದು ಹೋಟೆಲಿನಲ್ಲಿ ಇದೇ ಥರ ಮಾಡುತ್ತಾರೆ.
ಇವಾಗ ಮೈದಾ ಪರೋಟ ರೆಡಿ. ಕುರ್ಮಾ ಜೊತೆ ತಿನ್ನಲು ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್.